ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀರಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ಅವಲಕ್ಕಿ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾವು 1 ಕಪ್ನಷ್ಟು ಅವಲಕ್ಕಿ ತೊಗೊಂಡಿನಿ. ಇವು ಗಟ್ಟಿ ಅವಲಕ್ಕಿ ಅದಾವ್ರಿ. ನೀವು ಯಾವ ಅವಲಕ್ಕಿ ಆದರೂ ತೊಗೋಬೋದು, ಮೀಡಿಯಮ್ ಅವಲಕ್ಕಿ ಆದರೂ ತೊಗೋಬೋದು, ಗಟ್ಟಿ ಅವಲಕ್ಕಿ ಆದರೂ ತೊಗೊಂಡು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿನಿ ರೀ. ಇವು ಗಟ್ಟಿ ಅವಲಕ್ಕಿ ಹಿಂಗೆ ಇರ್ತಾವೆ ನೋಡ್ರಿ, ಸಣ್ಣ ಇರ್ತಾವೆ. ಪೇಪರ್ ಅವಲಕ್ಕಿ ಆದ್ರೆ ಪೂರ್ತಿ ತೆಳ್ಳಗ ದೊಡ್ಡ ದೊಡ್ಡ ಇರ್ತಾವೆ. ಮೀಡಿಯಮ್ ಅವಲಕ್ಕಿ ಇನ್ನೂ ಸ್ವಲ್ಪ ಮೀಡಿಯಮ್ ಸೈಜ್ ಇರ್ತಾವೆ ರೀ. ಇವು ಗಟ್ಟಿ ಅವಲಕ್ಕಿ ಇರೋದ್ರಿಂದ ಸಣ್ಣ ಸಣ್ಣಕ್ಕೆ ಅದಾವೆ ನೋಡ್ರಿ. ಈಗ ನಾನು ಅವಲಕ್ಕಿ ಎಲ್ಲ ಕ್ಲೀನ್ ಮಾಡಿ ತೊಗೊಂಬಂದಿದ್ದೀನಿ ರೀ. ಈಗ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಸ್ವಲ್ಪ ತಿರ್ಗಿಸ್ಕೊಂಬರ್ತೀನಿ. ಅಂದ್ರೆ ಒಂದ್ರಾಗ 2 ಪೀಸ್ ಹಾಕ್ಬೇಕು ರೀ. ನಾವು 1 ಕಪ್ನಷ್ಟು ಮಾತ್ರ ತೊಗೊಂಡಿನಿ ರೀ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ರೀ ಅವಲಕ್ಕಿ. ಈಗ ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ತೀನಿ ರೀ. ಈಗ ನಾನು ಮುಚ್ಚಿ ಸ್ವಲ್ಪ ಆಫ್ ಆನ್ ಮಾಡಿದ್ರೆ ಇವು ಸಣ್ಣ ಆಗ್ತಾವ್ರಿ. ಒಂದೇ ಸಲ ತಿರ್ಗಿಸ್ಬೇಡ್ರಿ. ಒಂದೇ ಸಲ ತಿರ್ಗಿಸಿದ್ರೆ ಪೂರ್ತಿ ಹಿಟ್ಟು ಆಗಿಬಿಡ್ತೈತಿ. ನಮ್ಗೆ ಹಿಟ್ಟು ಆಗೋದು ಬೇಡ ರೀ. ಹಾಗಾಗಿ ಸ್ವಲ್ಪ ಆಫ್ ಆನ್ ಮಾಡಿದ್ರೆ ಸಾಕ್ರಿ. ನೋಡ್ರಿ ಈಗ ನುಚ್ಚಾಗ್ಯಾವ ನೋಡ್ರಿ ಅವಲಕ್ಕಿ. ನಾನು ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೊಂಬಂದಿನಿ. ಈಗ ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಇದೇನು ಸಣ್ಣ ಆಗಿಲ್ಲ. ಈ ರೀತಿ ಆದ್ರೆ ಸಾಕ್ರಿ. ನೋಡ್ರಿ, ಒಂದ್ರಾಗ 2 ಪೀಸ 3 ಪೀಸ್ ಆದ್ರೆ ಸಾಕ್ರಿ. ಪೂರ್ತಿ ಸಣ್ಣಗಾಗಬೇಕತ್ತೇನಿಲ್ಲ ನೋಡ್ರಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ತೊಳೀನ್ರಿ. ನಾವು ಆಲ್ರೆಡಿ ಮೊದಲೇ ಕ್ಲೀನ್ ಮಾಡ್ಕೊಂಬಂದೀವಿ. ಈ ಸ್ವಲ್ಪ ನೀರು ಹಾಕಿ ತೊಳಿತೀನಿ ರೀ. ಈಗ ನಾನು ಒಂದು 2 ಸಲ ತೊಳೆದಿದ್ದೀನಿ ರೀ. ಹಿಂಗಾಗಿ ನೋಡಿರಿ ಪೂರ್ತಿ ನೀರು ಬಸೋದು ನೆನೆ ಹಾಕ್ಬಿಡ್ಬೇಕ್ರಿ. ಇದು ನೆನಿಬೇಕ್ರಿ. ಯಾಕಂದ್ರೆ ಗಟ್ಟಿ ಅವಲಕ್ಕಿ ಇರ್ತಾವಲ್ಲ, ಸ್ವಲ್ಪ ನೆನಿಬೇಕ್ರಿ. ಇದೊಂದು 5 ನಿಮಿಷ ನೆನಿಲ್ರಿ. ನಾವು ಮುಚ್ಚಿ ನೆನೆ ಹಾಕ್ಬಿಡೋಣ ರೀ. ಇವು ನೆನೆಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ರೀ. ಈಗ ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ. ನಾವು ಒಂದು ಸ್ವಲ್ಪ ಶೇಂಗದ ಕಾಳು ಹಾಕೋತೀನಿ ನೋಡ್ರಿ. ಅಷ್ಟೇ ಇಷ್ಟೇ ಅಂತೇನಿಲ್ಲ, ನಿಮ್ಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು. ನಾವು ಒಂದು ಸ್ವಲ್ಪ ಹಾಕ್ಕೊಂಡೆ ನೋಡ್ರಿ. ಇವೊಂದು ಸ್ವಲ್ಪ ಹುರ್ಕೊಳ್ಳೋಣ ರೀ. ಇವು ಎಣ್ಣೆಯಾಗ ಫ್ರೈ ಆಗ್ಬೇಕ್ರಿ. ಈಗ ನಾರ್ಮಲಾಗಿ ನಾವು ಅವಲಕ್ಕಿ ಉಪ್ಪಿಟ್ಟು ಮಾಡುವಾಗ ಶೇಂಗದ ಕಾಳು ಹಂಗೆ ಒಗ್ಗರಣೆಗೆ ಹಾಕೊಂಡ್ಬಿಡ್ತೀವಿ ರೀ. ಇದು ಹಂಗೆ ಮಾಡಬೇಡ್ರಿ. ಇವು ಶೇಂಗದ ಕಾಳು ಎಣ್ಣೆಗೆ ಫ್ರೈ ಮಾಡಿ ತಕ್ಕೊಂಡು ಒಗ್ಗರಣೆ ಮಾಡ್ಕೊಡ್ರಿ. ಅಂದ್ರೆ ಕ್ರಿಸ್ಪಿ ಆಗಿರ್ತಾವೆ. ಇಲ್ಲಾಂದ್ರೆ ನಾವು ಒಗ್ಗರಣೆಗೆ ಹಾಕಿಬಿಡ್ತೀವಿ, ಹುಳಿ ಹಾಕಿದ್ರೆ ಮೆತ್ತಗಾಗ್ಬಿಡ್ತಾವ್ರಿ ಶೇಂಗದ ಕಾಳು ಬೆಂದು. ಹಾಗಾಗಿ ಒಗ್ಗರಣೆಗೆ ಹಾಕಬೇಡ್ರಿ. ಸಪ್ರೇಟಾಗಿ ಎತ್ತಿಟ್ಟು ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಡ್ರಿ. ಈಗ ಇವು ಫ್ರೈ ಆಗಕತ್ತಾವ್ರಿ. ನಾನು ತಕ್ಕೋತೀನಿ ನೋಡ್ರಿ. ಈ ಚಟಪಟ ಸೌಂಡ್ ನಿಮ್ಗೆ ಕೇಳಾಕತ್ತಿರ್ಬೇಕಲ್ರಿ. ಈ ಶೇಂಗದ ಕಾಳು ಫ್ರೈ ಆಗ್ಯಾವ. ನಾನು ತೆಗೆದು ಒಂದು ಪ್ಲೇಟಲ್ಲಿ ಎತ್ತಿಡ್ತೀನಿ. ಈಗ ನೋಡ್ರಿ ಇವು ಫ್ರೈ ಆಗ್ಯಾವು. ನಾನು ತಕ್ಕೋತೀನಿ ನೋಡ್ರಿ. ಶೇಂಗದ ಕಾಳೆಲ್ಲ ತೆಗೆದು ಒಂದು ಕಪ್ಪಲ್ಲಿ ಎತ್ತಿರ್ತೀನಿ ರೀ. ಈ ಶೇಂಗದ ಕಾಳನ್ನು ನಾನು ಫ್ರೈ ಮಾಡಿ ತಕ್ಕೊಂಡಿನಲ್ರಿ. ಅದೇ ಎಣ್ಣೆಗ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ತೊಗೊಂಡಿನಿ, ಅವನು ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಮೊದಲೇ ಬಿಸಿ ಆಗಿರ್ತದೆ. ಯಾಕಂದ್ರೆ ನಾವು ಶೇಂಗದ ಕಾಳು ಫ್ರೈ ಮಾಡಿರ್ತೀವಲ್ರಿ. ಹಾಗಾಗಿ ನೀವು ಇದ್ರಾಗ ಹಾಕೊಂಡ್ರೆ ಸಾಕು. ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಇವೊಂದು ಸ್ವಲ್ಪ ಕೆಂಪಾಗಂಗೆ ಹುರ್ಕೋಬೇಕಾಗ್ತೈತೆ. ಈ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡಿ. ನಾನು ಕೈಲೇನೆ ಕಟ್ ಮಾಡಿ ಹಾಕೋತೀನಿ. ಈ ಕರಿಬೇವು ಹಾಕೋದ್ರಿಂದ ಸ್ವಲ್ಪ ಹಿಡಿತೈತಿ. ನೀವು ನೋಡ್ಕೊಂಡು ಹಾಕ್ಕೊಂಡ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ಈಗ ನಾನು ಹುಳಿ ಪುಡಿ ತೊಗೊಂಡಿಲ್ರಿ, ಅದು ಹಾಕೋತೀನಿ. ಸಾಂಬಾರು ಹಾಕೋ ಪೌಡ್ರಿ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ವಿಡಿಯೋದಾಗ ಒಂದ್ಸತೆ. ನಿಮ್ಗೆ ಬೇಕಂದ್ರೆ ಲಿಂಕ್ ಕೊಡ್ತೀನಿ ರೀ. ಸಾಂಬಾರು ಪೌಡ್ರಿ ನೀವು ಸಾಂಬಾರು ಪೌಡ್ರ್ ಇಲ್ಲಾಂದ್ರೆ ಪುಳಿಯೋಗರೆ ಪೌಡ್ರ್ ಇರ್ತೈತಲ್ರಿ, ಅದನ್ನೂ ಹಾಕ್ಕೋಬೋದು ರೀ. ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡ್ರಿ. ನಾನೀಗ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿನಿ. ನೀವು ಬೇರೆ ಬೆಲ್ಲ ಹಾಕೋಬೋದು ರೀ. ಸ್ವಲ್ಪ ಒಣ ಕೊಬ್ಬರಿ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಎಣ್ಣೆಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋತೀನಿ ರೀ. ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹುಳಿ ಬೇಕಾಗ್ತೈತಿ. ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ಇದಕ್ಕೆ ನೀವು ಎಷ್ಟು ಹುಳಿ ಹಾಕ್ತಿರಲ್ರಿ ಅಷ್ಟು ಟೇಸ್ಟಿಯಾಗಿ ಬರ್ತೈತ್ರಿ ಇದು. ಯಾಕಂದ್ರೆ ನಾವೀಗ ಬೆಲ್ಲ ಹಾಕಿರ್ತೀವಲ್ಲ, ಅಷ್ಟೇ ಹುಳಿ ಹಾಕ್ಬೇಕಾಗ್ತೈತ್ರಿ. ಎಷ್ಟು ಬೆಲ್ಲ ಹಾಕಿರ್ತೀವಲ್ಲ ಅಷ್ಟೇ ಹುಳಿ ಹಾಕ್ಬೇಕ್ರಿ. ಹಂಗಾಗಿ ಮಸ್ತಾಗಿ ಬರ್ತೈತ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ರೀ. ನಾ ಈಗ ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂಡೇನ್ರಿ. ಇದು ಒಣ ಕೊಬ್ಬರಿ ಹಾಕಿ ಮಾಡಿದ್ರೆ ನೀವು ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬಹುದು, ಮಕ್ಕಳ ಲಂಚ್ ಬಾಕ್ಸಿಗೂ ಕಳಿಸ್ಬೋದು. ಹಸಿ ಕೊಬ್ಬರಿ ಹಾಕಿದ್ರೆ ಲಂಚ್ ಬಾಕ್ಸಿಗೆ ಕಳ್ಸಕ್ಕಾಗಲ್ಲ. ಯಾಕಂದ್ರೆ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಹಸಿ ಕೊಬ್ಬರಿ ಹಾಕೋದ್ರಿಂದ. ಹಾಗಾಗಿ ನೀವು 2 ಹಾಕೊಂಡ್ರೆ ಬೆಳಗ್ಗೆ ನಾಷ್ಟಕ್ಕೆ ಮಾತ್ರ ಮಾಡ್ಕೊರಿ. ಇಲ್ಲ ಒಣ ಕೊಬ್ಬರಿ ಮಾತ್ರ ಹಾಕೊಂಡಿದ್ರೆ ಅಂದ್ರೆ ಲಂಚ್ ಬಾಕ್ಸಿಗೂ ಕಟ್ಬೋದ್ರಿ. ಈಗ ನೋಡ್ರಿ ಇದು ಕುದಿ ಬಂದೈತಿ. ಈಗ ಇದಕ್ಕೆ ನಾನು ಅವಲಕ್ಕಿ ನೆನೆಸಿಟ್ಟಿದ್ದೇನೆ, ಅವು ಹಾಕೋತೀನಿ ನೋಡ್ರಿ. ಅವಲಕ್ಕಿನೂ ನೆಂದವು, ಹಿಂಗೆ ಉದ್ರಾಗಿರ್ಬೇಕು ನೋಡ್ರಿ.
ಇವೆಲ್ಲ ಹಾಕಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಬೇಕು. ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿದ್ರೆ ಇದು ಗೊಜ್ಜು ಅವಲಕ್ಕಿ ರೆಡಿ ಆಯ್ತು ರೀ. ನಾವು ಶೇಂಗಾದ ಕಾಳಿನಲ್ಲಿ ಹುರಿದಿಟ್ಟಿವಲ್ರಿ, ಶೇಂಗಾದ ಕಾಳು ಕೊತ್ತಂಬರಿ ಹಾಕೊಂಡು ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿದ್ರೆ ಇದಕ್ಕೆ ನೀವು ಗೊಜ್ಜು ಅವಲಕ್ಕಿ ಆದ್ರೂ ಅನ್ಬೋದು, ಹುಳಿ ಅವಲಕ್ಕಿ ಆದ್ರೂ ಅನ್ಬೋದು. ಹುಳಿನೂ ಹಾಕಿರ್ತೀವಿ, ಹುಳಿ ಅವಲಕ್ಕಿನೂ ಅಂತಾರೆ, ಗೊಜ್ಜು ಅವಲಕ್ಕಿನೂ ಅಂತಾರೆ. ಸುಮಾರು ದಿನದಿಂದ ಮಾಡ್ಬೇಕು ಅನ್ಕೊಂಡಿದ್ದೆ. ನಾನು ಸುಮಾರು ನಮ್ಗೆ ಮಾಡಿ ತೋರಿಸಿನ್ರಿ ಅವಲಕ್ಕಿ ರೆಸಿಪಿಗಳು. ಇವತ್ತೊಂದು ಬೆಳಗ್ಗೆ ನಾಷ್ಟಕ್ಕೆ ಮಾಡಾಕತ್ತಿದ್ದೆ, ಹಾಗಾಗಿ ನಿಮಗೂ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಈಗ ನಾನು ಶೇಂಗಾದ ಕಾಳನ್ನು ಫ್ರೈ ಮಾಡಿ ಇಟ್ಟಿದ್ನಲ್ರಿ, ಅವು ಮತ್ತು ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ನಾವು ಶೇಂಗಾದ ಕಾಳು ಲಾಸ್ಟಿಗೆ ಹಾಕೊಂಡ್ರೆ ಶೇಂಗಾದ ಕಾಳು ಕ್ರಿಸ್ಪಿ ಆಗಿರ್ತಾವೆ, ಅವಾಗ ತಿನ್ನಕ್ಕೆ ಮಸ್ತಾಗಿರ್ತದೆ. ಬಾಯಿಗೆ ಸಿಗ್ತಾ ಇರ್ತಾವಲ್ಲ ಶೇಂಗಾದ ಕಾಳು, ಹಾಗಾಗಿ ಮಸ್ತಾಗಿರ್ತದೆ. ನಾನು ಜಾಸ್ತಿನೇ ಹಾಕ್ಕೊಂಡಿನಿ, ನೀವು ಬೇಕಂದ್ರೆ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಈಗಿದು ಗೊಜ್ಜು ಅವಲಕ್ಕಿ ರೆಡಿ ಆಯ್ತು ನೋಡ್ರಿ. ಈಗ ನಾನು ಸರ್ವ್ ಮಾಡ್ತೀನಿ ನೋಡ್ರಿ ಗೊಜ್ಜು ಅವಲಕ್ಕಿ. ಈಗ ನೋಡಿದ್ರೆ ತಿನ್ಬೇಕು ಅನ್ಸಾಕತ್ತೈತ್ರಿ, ಅಷ್ಟು ಮಸ್ತಾಗೈತಿ. ನಾವು ಹುಳಿ ಪುಡಿ ಹಾಕಿವಲ್ರಿ, ಅದ್ರ ಘಮ ಎಷ್ಟು ಮಸ್ತಾಗಿ ಬರಾಕತ್ತೈತಿ ನೋಡ್ರಿ. ನೀವು ನಿಮ್ಮ ಮನೆಯಾಗ ಒಂದ್ಸತಿ ಹುಳಿ ಅವಲಕ್ಕಿ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತೈತಿ ಅಂತ. ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು, ಮಕ್ಕಳ ಲಂಚ್ ಬಾಕ್ಸಿಗೂ ಮಾಡ್ಕಟ್ಬೋದು, ಬೇಗನೆ ಆಗ್ಬಿಡ್ತೈತ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಹುಳಿ ಅವಲಕ್ಕಿ ಮಾಡೋದನ್ನ. ಈ ಹುಳಿ ಅವಲಕ್ಕಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.